Hello students, good morning. Now let us see the problems based on gradient of a scalar function. Okay, now let us go one by one. Okay, right. If pi of x comma y comma z is equal to x into y square into z cube minus x cube into y square into z, then find del pi and modulus of del pi at 1 comma minus 1 comma plus 1. Okay, right. See, ಇಲ್ಲಿ ಕೆಲವು ಸರಿ ಏನು ಮಾಡ್ತಾರೆ, ಪೈ ಅಂದರೆ ಸ್ಕೇಲಾರ್ ಫಂಕ್ಷನ್ ಕೊಟ್ಟು ಫೈಂಡ್ ಗ್ರೇಡಿಯಂಟ್ ಆಫ್ ಪೈ ಅಂತಲೂ ಕೇಳ್ತಾರೆ, ಆರ್ ಫೈಂಡ್ ಡೆಲ್ ಪೈ ಅಂತಲೂ ಕೇಳ್ತಾರೆ. ಆ್ಯಂಡ್ ಆಲ್ಸೋ ಜೊತೆಗೆ ಮಾಡ್ಯುಲಸ್ ಆಫ್ ಡೆಲ್ ಪೈ ಅಂತಲೂ ಕೇಳ್ತಾರೆ. ಕೆಲವು ಸರಿ ಏನು ಮಾಡ್ತಾರೆ, ಸ್ಕೇಲಾರ್ ಫಂಕ್ಷನ್ ಕೊಟ್ಟು ಗ್ರೇಡಿಯಂಟ್ ಪೈ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ, ಅಥವಾ ಕೆಲವು ಸರಿ ಮಾಡ್ಯುಲಸ್ ಆಫ್ ಡೆಲ್ ಪೈ ಅಷ್ಟೇ ಕೇಳ್ತಾರೆ. ಓಕೆ, ಮಾಡ್ಯುಲಸ್ ಆಫ್ ಡೆಲ್ ಪೈ ಕೇಳಿದಾಗಲೂ ಸಹಿತ ನೀವು ಡೆಲ್ ಪೈ ಫೈಂಡ್ ಔಟ್ ಮಾಡಿಕೊಳ್ಳೇಬೇಕು. ಓಕೆ, ಇಯರ್ ಮಾಡ್ಯುಲಸ್ ಆಫ್ ಡೆಲ್ ಪೈ ಈಸ್ ದಟ್ ಏನು, ಮ್ಯಾಕ್ಸಿಮಮ್ ಡೈರೆಕ್ಷನಲ್ ಡೆರಿವಿಟಿವ್ ಅಲ್ವಾ, ಮ್ಯಾಕ್ಸಿಮಲ್ ಡೈರೆಕ್ಷನಲ್ ಡೆರಿವಿಟಿವ್ ಅಥವಾ ಮ್ಯಾಕ್ಸಿಮಮ್ ಡೈರೆಕ್ಷನಲ್ ಡೆರಿವಿಟಿವ್ ಅಟ್ ದ ಪಾಯಿಂಟ್ 1 ಕಮ ಮೈನಸ್ 1 ಕಮ ಪ್ಲಸ್ 1. ಆದ್ದರಿಂದ ಗ್ರೇಡಿಯಂಟ್ ಆಫ್ ಪೈ ತುಂಬ ಇಂಪಾರ್ಟೆಂಟು. ಎಲ್ಲ ಪ್ರಾಬ್ಲಮಲ್ಲೂ ಗ್ರೇಡಿಯಂಟ್ ಪೈಯನ್ನು ಯೂಸ್ ಮಾಡ್ಕೊಳ್ತೀವಿ. ಅದರಿಂದ ನಿಮ್ಗೇನಪ್ಪ ಅಂತ ಹೇಳಿದ್ರೆ ಪಕ್ಕ ಗ್ರೇಡಿಯಂಟ್ ಪೈ ಫೈಂಡ್ ಔಟ್ ಮಾಡೋದು ಕಲ್ತ್ಕೋಬೇಕು. ಜೊತೆಗೆ ಪಾರ್ಷಿಯಲ್ ಡೆರಿವಿಟಿವ್ ಬರಬೇಕು ನಿಮಗೆ, ಗೊತ್ತಾಗುತ್ತಾ? ಅದರಿಂದ ಈ ಪ್ರಾಬ್ಲಮ್ ಸರಿಯಾಗಿ ನೋಡ್ಕೊಳ್ಳಿ, ಉಳಿದೆಲ್ಲ ಪ್ರಾಬ್ಲಮ್ಸನ್ನು ನೀವೇ ಸ್ವತಃ ಸಾಲ್ವ್ ಮಾಡ್ಬೋದು, ಅಷ್ಟು ಈಸಿ ಇದೆ. ಓಕೆ, ರೈಟ್. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಟು ಫೈಂಡ್ ಡೆಲ್ ಪೈ ಏನು ಮಾಡೋಣ, ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಪೈ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ವೈ, ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ತೊಗೊಳ್ತೀನಿ. ಯಾಕೆ ನಾನು ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝೆಡ್ ತೊಗೋಬೇಕು ನೀವು ಅಂತ ಹೇಳಿದ್ರೆ, ವಿ ನೋ ದಟ್ ಏನು ಗೊತ್ತಿದೆ ನಿಮಗೆ, ಡೆಲ್ ಪೈ ಇಸ್ ಈಕ್ವಲ್ ಟು ಡೋ ಪೈ ಬೈ ಡೋ ಎಕ್ಸ್ ಇಂಟು ಐ, ಡೋ ಪೈ ಬೈ ಡೋ ವೈ ಇಂಟು ಜೆ, ಡೋ ಪೈ ಬೈ ಡೋ ವೈ ಇಂಟು ವಾಟ್ ವೈ ಇಂಟು ಜೆ, ಡೋ ಪೈ ಬೈ ಡೋ ಝೆಡ್ ಇಂಟು ಕೆ. ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಅಲ್ವಾ? ಆದ್ದರಿಂದ ಫಸ್ಟ್ ಏನು ಮಾಡ್ತೀನಿ ನಾನು, ಡಿಫರೆನ್ಷಿಯೇಟ್ ಪೈ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಎಕ್ಸ್ ತೊಗೊಳ್ತೀನಿ. ನೋಡಿ, ಪಾರ್ಷಿಯಲ್ ಡಿಫರೆನ್ಷಿಯೇಟ್ ಮಾಡುವಾಗ ಏನು ಮಾಡ್ತೀರಾ, ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಎಕ್ಸ್ ತೊಗೊಂಡಾಗ ಏನು ಮಾಡ್ತೀರಾ, ಕೀಪ್ ವೈ ಆ್ಯಂಡ್ ಝೆಡ್ ಆಸ್ ಕಾನ್ಸ್ಟೆಂಟ್, ಡಿಫರೆನ್ಷಿಯೇಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್, ಕೀಪ್ ವೈ ಆ್ಯಂಡ್ ಝೆಡ್ ಆಸ್ ಕಾನ್ಸ್ಟೆಂಟ್, ಡಿಫರೆನ್ಷಿಯೇಟ್ ಎಕ್ಸ್ ಕ್ಯೂಬ್ ತೊಗೊಳ್ತೀರಾ. ಆದ್ದರಿಂದ ಡೋ ಪೈ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಇಂಟು ಝೆಡ್ ಕ್ಯೂಬ್ ಆಗಿ ಇಟ್ಕೊಳ್ತೀನಿ. ಡಿಫರೆನ್ಷಿಯೇಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ 1 ಆಯಿತು, ಮೈನಸ್ ವೈ ಸ್ಕ್ವೇರ್ ಇಂಟು ಝೆಡ್ ಟ್ರೀಟ್ ಆ್ಯಸ್ ಕಾನ್ಸ್ಟೆಂಟ್ ನಾಗೆ ಇಟ್ಕೊಂಡಿದ್ದೀನಿ. ಡೆರಿವಿಟಿವ್ ಆಫ್ ಎಕ್ಸ್ ಕ್ಯೂಬ್ ಇಸ್ 3x ಸ್ಕ್ವೇರ್. ಸೊ ಡೋ ಪೈ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಇಂಟು ಝೆಡ್ ಕ್ಯೂಬ್ ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಇಂಟು ಝೆಡ್. ಅದರಿಂದ ಮೈನಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್. ದಿಸ್ ಇಸ್ ವಾಟ್ ಪಾರ್ಷಿಯಲ್ ಡೆರಿವಿಟಿವ್ ಆಫ್ ಪೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸಿಮಿಲರ್ಲಿ ಡಿಫರೆನ್ಷಿಯೇಟ್ ಪೈ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ವೈ ತೊಗೊಳ್ತೀನಿ ನಾನು. ಏನಾಗುತ್ತೆ, ಡೆರಿವಿಟಿವ್ ಆಫ್ ಪಾರ್ಷಿಯಲ್ ಡೆರಿವಿಟಿವ್ ಆಫ್ ಪೈ ಇಸ್ ವಿತ್ ರೆಸ್ಪೆಕ್ಟ್ ಟು ವೈ ಇಸ್ ಡೋ ಪೈ ಬೈ ಡೋ ವೈ, ರೈಟ್. ಇಲ್ಲಿ ಎಕ್ಸ್ ಆ್ಯಂಡ್ ಝೆಡ್ ಆಸ್ ಎಕ್ಸ್ ಆ್ಯಂಡ್ ಝೆಡ್ ಕ್ಯೂಬ್ ಕಾನ್ಸ್ಟೆಂಟ್ ಅಂತ ಅಂದ್ಕೊಬೇಕು. ಎಕ್ಸ್ ಝೆಡ್ ಕ್ಯೂಬ್ ಡೆರಿವಿಟಿವ್ ಆಫ್ ವೈ ಸ್ಕ್ವೇರ್ ಇಸ್ 2y ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಝೆಡ್ ಇಸ್ ಕಾನ್ಸ್ಟೆಂಟ್, ಎಕ್ಸ್ ಕ್ಯೂಬ್ ಝೆಡ್ ಡೆರಿವಿಟಿವ್ ಆಫ್ ವೈ ಸ್ಕ್ವೇರ್ ಇಸ್ 2y. therefore ಡೋ ಪೈ ಬೈ ಡೋ ವೈ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ವೈ ಝೆಡ್ ಕ್ಯೂಬ್ ಮೈನಸ್ 2x ಕ್ಯೂಬ್ ವೈ ಝೆಡ್. ಒಂದು ಆರ್ಡ್ರಲ್ಲಿ ಬರ್ಕೊಂಡಿದೆ ಅಷ್ಟೇ. ಯಾಕೆ ಇದೇ ಆರ್ಡ್ರಲ್ಲಿ ಬರ್ಕೋಬೇಕು ಅಂತೇನಿಲ್ಲ, ಯಾವ ಆರ್ಡ್ರಲ್ಲಿ ಬೇಕೋ ನೀವು ಬರ್ಕೋಬೋದು. ಸಿಮಿಲರ್ಲಿ ಡಿಫರೆನ್ಷಿಯೇಟ್ ಪೈ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ವಿ ಗೆಟ್ ಡೋ ಪೈ ಬೈ ಡೋ ಝೆಡ್, ಸರಿನಾ. ಎಕ್ಸ್ ಇಂಟು ವೈ ಸ್ಕ್ವೇರ್, ಎಕ್ಸ್ ವೈ ಸ್ಕ್ವೇರ್ ಆಗಿ ಇಟ್ಕೋಬೇಕು, ಡಿಫರೆನ್ಷಿಯೇಟ್ ಝೆಡ್ ಕ್ಯೂಬ್, ಜೊತೆಗೆ ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಆಗಿ ಇಟ್ಕೋಬೇಕು, ಝೆಡ್ಡನ್ನು ಡಿಫರೆನ್ಷಿಯೇಟ್ ಮಾಡ್ಕೋಬೇಕು. ಆದ್ದರಿಂದ ಸೊ ಎಕ್ಸ್ ವೈ ಸ್ಕ್ವೇರ್ ಇಂಟು ಡೆರಿವಿಟಿವ್ ಆಫ್ ಝೆಡ್ ಕ್ಯೂಬ್ ಈಸ್ ವಾಟ್ 3z ಸ್ಕ್ವೇರ್, x cube into y square is constant, derivative of z is with respect to z is 1. So 3 into xy square z square minus x cube into y square. Okay, first we have to differentiate pi partially with respect to x, partially with respect to y, partially with respect to z ತಗೊಂಡಿದ್ದೀನಿ. ದೆನ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಏನು ಫೈಂಡ್ ಔಟ್ ಮಾಡಬೇಕಾಗಿರೋದು, ಡೆಲ್ ಪೈ ಫೈಂಡ್ ಔಟ್ ಮಾಡಬೇಕು ಅಥವಾ ಗ್ರೇಡಿಯಂಟ್ ಪೈ. ಡೆಲ್ ಪೈ ಈಸ್ ಗೋನ್ ಬೈ ಡೋ ಪೈ ಬೈ ಡೋ ಎಕ್ಸ್ ಇಂಟು ಐ, ಡೋ ಪೈ ಬೈ ಡೋ ವೈ ಇಂಟು ಜೆ, ಡೋ ಪೈ ಬೈ ಡೋ ಝೆಡ್ ಇಂಟು ಕೆ. ಓಕೆ, ಸಬ್ಸ್ಟ್ಯೂಟ್ ದ ಪಾರ್ಷಿಯಲ್ ಡೆರಿವಿಟಿವ್ಸ್ ಡೋ ಪೈ ಬೈ ಡೋ ಎಕ್ಸ್, ಡೋ ಪೈ ಬೈ ಡೋ ವೈ, ಡೋ ಪೈ ಬೈ ಡೋ ಝೆಡ್ ಸಬ್ಸ್ಟ್ಯೂಟ್ ಮಾಡಿ. ಆಲ್ರೆಡಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿದ್ದೀರಾ, ಸರಿನಾ. ವಿ ಗೆಟ್ ಏನು ಬಂತು ನನಗಿಲ್ಲಿ, ವಿ ಗೆಟ್ ಡೋ ಪೈ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಇಂಟು ಝೆಡ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಇಂಟು ಐ ಪ್ಲಸ್ 2xyz ಕ್ಯೂಬ್ ಮೈನಸ್ 2x ಕ್ಯೂಬ್ ವೈ ಝೆಡ್ ಇಂಟು ಜೆ, ಸರಿನಾ, ಪ್ಲಸ್ 3
3xy square z square minus x cube y square into k. ಓಕೆ, ನೀವು ಸಪ್ರೇಟಾಗಿ ಪಾರ್ಷಿಯಲ್ ಡೆರಿವೇಟಿವ್ ಬರ್ಕೊಂಡು ಫಾರ್ಮುಲಾದಾರು ಸಬ್ಸ್ಟಿಟ್ಯೂಟ್ ಮಾಡಿ, ಅಥವಾ ಫಾರ್ಮುಲಾ ಬರ್ಕೊಂಡು ನೇರವಾಗಿ ಡೆರಿವೇಟಿವ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಡೆರಿವೇಟಿವ್ಸನ್ನು ಫೈಂಡ್ ಔಟ್ ಮಾಡಿ ಇಲ್ಲೇ ಬರಿಬೋದು. ನೀವು ಯಾವ ಬೇಕಾದ್ರೂ ಮಾಡ್ಬೋದು. ಓಕೆ, ಅದು ನಿಮ್ಮ ಕನ್ವೀನಿಯನ್ಸ್, ರೈಟ್. ನಾವು del pi, therefore del pi is given by ಏನಪ್ಪ, corresponding to the given ಏನು ಸ್ಕೇಲಾರ್ ಫಂಕ್ಷನ್ ವಿ ಹ್ಯಾವ್ ದಿಸ್ ಗ್ರೇಡಿಯಂಟ್ ಆಫ್ ಪೈ ಅಥವಾ del pi. ಸರಿನಾ? ಅವನು ಏನು ಕೇಳಿದಾನೆ, ನಮ್ಗೆ ಕೇಳಿರೋದೇನು, del pi at the point, find del pi at the point 1 minus 1 plus 1 1 minus 1 plus 1. ಆದ್ದರಿಂದ at the point 1 minus 1 plus 1 del pi is equal to, substitute x is equal to 1, y is equal to minus 1, z is equal to plus 1 in del pi. ಇಲ್ಲಿ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದಾರಲ್ಲ ಅಲ್ಲಿ ಎಕ್ಸ್ ವೈ ಝಡ್ಗೆ ವ್ಯಾಲ್ಯೂಸನ್ನು ಹಾಕಿ. ಓಕೆ, ಎಕ್ಸ್ ವೈ ಝಡ್ ವ್ಯಾಲ್ಯೂಸ್ ಹಾಕಿದರೆ ಏನಾಗುತ್ತೆ, ಇಯರ್ minus 1 whole square is 1, 1 whole cube is plus 1, 1 into 1 is 1, minus 3 into 1 into minus 1 whole square into 1. See, 1 whole square is 1, minus 1 whole square is 1, z is 1. ಅದರಿಂದ ಏನಾಗುತ್ತೆ, ನನಗೆ ಇದಿಷ್ಟು 1 ಆಗುತ್ತೆ. ಅದರಿಂದ 1 minus 3 becomes minus 2 into I. ಅದರಿಂದ minus 2, the value of this at x, y, z we have minus 2 into I ಆಯಿತು. Similarly here 1 into minus 1 into 1 ಅಂದರೆ ಏನಾಗುತ್ತೆ, ನನಗೆ ಎಕ್ಸ್ ವೈ ಝಡ್ ಕ್ಯೂಬ್ನ ವ್ಯಾಲ್ಯೂ minus 1 ಆಯಿತು. ಇಂಟು minus 2 is minus 2, ರೈಟ್. ಇಯರ್ 2 into 1 into minus 1 into 1 ಅದರಿಂದ ಪ್ಲಸ್ 2 ಆಯಿತು. ದಿಸ್ ಇಸ್ minus 2, ದಿಸ್ ಇಸ್ ಪ್ಲಸ್ 2, ಬಿಕಮ್ಸ್ ಏನಾಯಿತು, 0 ಆಯಿತು. ಸಿಮಿಲರ್ಲಿ ಇಯರ್ 3 into 1 into 1 into 1 is 3, ಇಯರ್ 1 into 1 ಅದರಿಂದ 3 minus 1 is 2, into k is 2k. So del pi is equal to minus 2i 0j into 2k is the required gradient of pi or del pi. ಅವ್ರೇನು ಕೆಲವು ಸರಿ 2 ಮಾರ್ಕ್ಸ್ಗೆ ಅಷ್ಟೇ ಕೇಳಿರ್ತಾರೆ, ರೈಟ್. ಗ್ರೇಡಿಯಂಟ್ 5 ಫೈಂಡ್ ಔಟ್ ಮಾಡಿ ಅಂತಾರೆ, ಅಥವಾ del 5 ಫೈಂಡ್ ಔಟ್ ಮಾಡ್ತಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಮೆಥಡ್ ಆಫ್ ಫೈಂಡಿಂಗ್ ದ del pi. ಓಕೆ, ಇವ್ರ ಜೊತೆಗೆ ಇನ್ನೊಂದು ಕೇಳಿದ್ದಾರೆ, ಏನಪ್ಪ ಅವರು, ಯು ಹ್ಯಾವ್ ಟು ಫೈಂಡ್ ಮಾಡ್ಯುಲಸ್ ಆಫ್ del pi. ಏನು ಮಾಡ್ಯುಲಸ್ ಆಫ್ del pi? ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಡೈರೆಕ್ಷನಲ್ ಡೆರಿವಿಟಿವ್. ಓಕೆ, ಫೈಂಡ್ ದ ಮ್ಯಾಕ್ಸಿಮಮ್ ಡೈರೆಕ್ಷನ್ ಡೆರಿವಿಟಿವ್ ಅಂತಲೂ ಕೇಳ್ತಾರೆ, ಆರ್ ಮಾಡ್ಯುಲಸ್ ಆಫ್ del pi ಅಂತಲೂ ಕೇಳ್ತಾರೆ. ಆದ್ದರಿಂದ ಮಾಡ್ಯುಲಸ್ ಆಫ್ del pi ಫೈಂಡ್ ಔಟ್ ಮಾಡಲಿಕ್ಕೆ ಏನು ಫೈಂಡ್ ಔಟ್ ಮಾಡ್ಕೋ, ಫಸ್ಟ್ ನೀವು ಯು ಹ್ಯಾವ್ ಟು ಫೈಂಡ್ del pi ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು. ದೆನ್ ಯು ಗೋ ಫಾರ್ ಮಾಡ್ಯುಲಸ್ ಆಫ್ del pi. ಸೊ ಯು ನೋ ದಟ್ ಮಾಡ್ಯುಲಸ್ ಆಫ್ del pi ಇಸ್ ಸ್ಕ್ವೇರ್ ರೂಟ್ ಆಫ್ ಐ. ಏನಪ್ಪ, ಐನ ಕೋಫಿಷಿಯಂಟು -2, ಮೈನಸ್ ಅಂದರೆ ಎಕ್ಸ್ ಸ್ಕ್ವೇರ್ ಅಲ್ವಾ, -2 ಹೋಲ್ ಸ್ಕ್ವೇರ್. ಜೆನ ಕೋಫಿಷಿಯಂಟು ವೈ ಅಲ್ವಾ, ವೈ ಅಂದ್ರೇನು 0 ಹೋಲ್ ಸ್ಕ್ವೇರ್. ಇಯರ್ ಕೆನ ಕೋಫಿಷಿಯಂಟ್ ಏನಿದೆ, ಝಡ್ ಇರುತ್ತೆ, ಝಡ್ ಪ್ಲೇಸ್ ಆಫ್ ಝಡ್ ವಿ ಹ್ಯಾವ್ 2. ಸೊ -2 ಹೋಲ್ ಸ್ಕ್ವೇರ್, 0 ಹೋಲ್ ಸ್ಕ್ವೇರ್, 2 ಹೋಲ್ ಸ್ಕ್ವೇರ್. ಅಥವಾ ಕೋಫಿಷಿಯಂಟ್ ಆಫ್ ಐ ಹೋಲ್ ಸ್ಕ್ವೇರ್, ಕೋಫಿಷಿಯಂಟ್ ಆಫ್ ಜೆ ಹೋಲ್ ಸ್ಕ್ವೇರ್, ಕೋಫಿಷಿಯಂಟ್ ಆಫ್ ಕೆ ಹೋಲ್ ಸ್ಕ್ವೇರ್, ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -2 whole square is +4, 0 square is 0, 2 whole square is 4. So modulus of del pi is equal to square root of 4 plus 0 plus 4 is 8. Or we write square root of 8 can be written as 4 into 2, which is equal to ಏನಾಯಿತು, 2 root 2 ಅಂತಲೂ ಬರಿಬೋದು. Therefore we have modulus of del pi is equal to 2 root 2. ಓಕೆ, ರೈಟ್. ಅರ್ಥ ಆಗುತ್ತಾ ಇಲ್ಲಿ? ಸಿ, ಗ್ರೇಡಿಯಂಟ್ ಆಫ್ ಪೈ ಫೈಂಡ್ ಔಟ್ ಮಾಡ್ಕೊಬೇಕು, ಜೊತೆಗೆ ಮಾಡ್ಯುಲಸ್ ಆಫ್ ಪೈ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ, ಅಥವಾ ಡೈರೆಕ್ಷನಲ್ ಡೆರಿವಿಟಿವ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ಸಾರಿ, ಮ್ಯಾಕ್ಸಿಮಮ್ ಡೈರೆಕ್ಷನಲ್ ಡೆರಿವಿಟಿವ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದಾಗ ಮಾಡ್ಯುಲಸ್ ಆಫ್ ಪೈ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ನೇರವಾಗಿ ಹಿಂಗೆ ಕೇಳಿದರೆ ಇದನ್ನೇ ಫೈಂಡ್ ಔಟ್ ಮಾಡಿ. ಮಾಡ್ಯುಲಸ್ ಆಫ್ ಡೈರೆಕ್ಷನಲ್ ಡೆರಿವಿಟಿವ್ ಅಂತ ಕೇಳಿದಾಗಲೂ ಏನು ಮಾಡಬೇಕು, del pi ಫೈಂಡ್ ಔಟ್ ಮಾಡಿಕೊಂಡು ಅದರ ಮಾಡ್ಯುಲಸ್ ಫೈಂಡ್ ಔಟ್ ಮಾಡಿದರೆ ವಿ ಗೆಟ್ ಮ್ಯಾಕ್ಸಿಮಮ್ ಡೈರೆಕ್ಷನಲ್ ಡೆರಿವಿಟಿವ್. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್ 1. ರೈಟ್, ನೌ ಲೆಟ್ ಅಸ್ ಗೋ ಫಾರ್ ದ ಸೆಕೆಂಡ್ ಒನ್. What is the second problem? If pi of x, y, z is equal to x cube plus y cube plus z cube minus 3xyz, then find gradient of pi ಅಥವಾ grad pi at the point 1 minus 1 plus 1. Okay, so that
ಏನು ಮಾಡ್ತೀರಾ, ಫಸ್ಟ್ ಯು ಹ್ಯಾವ್ ಟು ಫೈಂಡ್, ಏನು ಫೈಂಡ್ ಔಟ್ ಮಾಡ್ಕೊಳ್ತೀರಾ, ರೈಟ್ ದ ಗಿವನ್ ಫಂಕ್ಷನ್ ಮಾಡಲು ಬರ್ಕೊಂಬೇಡಿ, ಏನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಬರ್ಕೋಬೇಕು ಗಿವನ್ ಫಂಕ್ಷನು, ರೈಟ್. ದೆನ್ ಗೋ ಫಾರ್ ದ ಪಾರ್ಷಿಯಲ್ ಡೆರಿವೇಟಿವ್. ಓಕೆ, ರೈಟ್. ಏನಪ್ಪ ಪಾರ್ಷಿಯಲ್ ಡೆರಿವೇಟಿವ್ಸು, ಡಿಫ್ರೆನ್ಶಿಯೇಟ್ ಪೈ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಎಕ್ಸ್ ತೊಗೊಳ್ತೀನಿ. ಎಕ್ಸ್ ಕ್ಯೂಬ್ನ ಡೆರಿವೇಟಿವ್ 3x², ವೈ ಕ್ಯೂಬ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗಿರೋದ್ರಿಂದ ಒಂದೇ ಕಾನ್ಸ್ಟೆಂಟ್, ವೈ ಕ್ಯೂಬ್ ಇಸ್ ಕಾನ್ಸ್ಟೆಂಟ್, ಸೊ 0 ಆಗುತ್ತೆ. ಝೆಡ್ ಕ್ಯೂಬ್ನ ಡೆರಿವೇಟಿವ್ 0 ಆಗುತ್ತೆ. ಸೊ ಅದ್ರ ವ್ಯಾಲ್ಯೂಸನ್ನು ಬರೆದಿಲ್ಲ ನಾನು. 0 ಹಿಯರ್ 3x² ಪ್ಲಸ್ 0 ಪ್ಲಸ್ 0 ಮೈನಸ್ 3 ಇಂಟು ವೈ ಇಂಟು ಝೆಡ್ ಇಂಟು ಎಕ್ಸ್ನ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದರೆ 1 ಆಗುತ್ತೆ. ಸೊ ಡೋ ಪೈ ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು 3x² ಮೈನಸ್ 3yz, ರೈಟ್. ಸಿಮಿಲರ್ಲಿ ಡಿಫರೆನ್ಷಿಯೇಟ್ ಪೈ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ವೈ ತೊಗೊಳ್ತೀನಿ. ಡೋ ಪೈ ಬೈ ಡೋ ವೈ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ 0 ಅಲ್ವಾ. ಎಕ್ಸ್ ಕ್ಯೂಬ್ನ ಡೆರಿವೇಟಿವ್ ಏನಾಯಿತು 0 ಆಯಿತು, ಸರಿನಾ. 0. ಓಕೆ, ದಿಸ್ ಇಸ್ derivative of y cube is 3y², derivative of z cube is 0. Here 3 into x into z constant into derivative of y is 1. So dou pi by dou y is equal to 3y² minus 3xz. Similarly we have dou pi by dou z which is equal to ಎಷ್ಟಾಗುತ್ತೆ 0 ಆಗುತ್ತೆ. x ಕ್ಯೂಬ್ನ ಡೆರಿವೇಟಿವ್ 0, y ಕ್ಯೂಬ್ನ ಡೆರಿವೇಟಿವ್ 0, ದೆನ್ ಡೆರಿವೇಟಿವ್ ಆಫ್ z ಕ್ಯೂಬ್ ಇಸ್ 3z². ಓಕೆ, ರೈಟ್. ಡೆರಿವೇಟಿವ್ ಆಫ್ 3xyz ತೊಗೊಂಡ್ರೆ ಏನಾಗುತ್ತೆ 3 ಇಂಟು ಎಕ್ಸ್ ಇಂಟು ವೈ ಕಾನ್ಸ್ಟೆಂಟು, ಝೆಡ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂದರೆ 1 ಆಯಿತು. ದೇರ್ಫೋರ್ ಡೋ ಪೈ ಬೈ ಡೋ ಝೆಡ್ ಇಸ್ ಈಕ್ವಲ್ ಟು 3z² ಮೈನಸ್ 3xy. ಓಕೆ, ದೀಸ್ ಆರ್ ದ ಪಾರ್ಷಿಯಲ್ ಡೆರಿವೇಟಿವ್ಸ್. ನಾವು ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ. ಏನು ಡೆಲ್ ಪೈ ಈಸ್ ಗಿವನ್ ಬೈ ಡೋ ಪೈ ಬೈ ಡೋ ಎಕ್ಸ್ ಇಂಟು ಐ ಪ್ಲಸ್ ಡೋ ಪೈ ಬೈ ಡೋ ವೈ ಇಂಟು ಜೆ ಡೋ ಪೈ ಬೈ ಡೋ ಝೆಡ್ ಇಂಟು ಕೆ. ಪ್ರತಿ ಸರಿ ಫಾರ್ಮುಲಾ ಬರ್ಕೊಂಡೆ ನೀವು ಮುಂದೆ ಹೋಗಿ, ರೈಟ್. ಯಾವ ಕಾರಣಕ್ಕೂ ಫಾರ್ಮುಲಾ ಮರಿಬಾರ್ದು. ಅದರಿಂದ ಫಾರ್ಮುಲಾ ಪರ್ಫೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪ್ರಾಬ್ಲಮನ್ನು ಸುಲಭವಾಗಿ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ರೈಟ್. ಸಬ್ಸ್ಟಿಟ್ಯೂಟ್ ಡೋ ಪೈ ಬೈ ಡೋ ಎಕ್ಸ್ ಡೋ ಪೈ ಬೈ ಡೋ ವೈ ಡೋ ಪೈ ಬೈ ಡೋ ಝೆಡ್. ವಿ ಗೆಟ್ ಏನಪ್ಪ ಡೆಲ್ ಪೈ ಇಸ್ ಈಕ್ವಲ್ ಟು 3x² ಮೈನಸ್ 3yz ಇಂಟು ಐ ಪ್ಲಸ್ 3y² ಮೈನಸ್ 3xz ಇಂಟು ಜೆ, ರೈಟ್. ದೆನ್ 3z² ಮೈನಸ್ 3xy ಇಂಟು ಕೆ. ಓಕೆ, ರೈಟ್. ಅವ್ರು ಕೇಳಿರೋದೇನು ಡೆಲ್ ಪೈ ಅಟ್ ದ ಪಾಯಿಂಟ್, ಫೈಂಡ್ ಡೆಲ್ ಪೈ ಅಥವಾ ಗ್ರೇಡಿಯಂಟ್ ಪೈ ಅಟ್ ದ ಪಾಯಿಂಟ್ 1 minus 1 plus 1. Therefore substitute x is equal to 1, y is equal to minus 1, z is equal to plus 1 in the obtained del pi. ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದಲ್ಲ ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ವಿ ಗೆಟ್ ಏನಾಯ್ತಪ್ಪ 3 ಮೈನಸ್ ಆಫ್ ಮೈನಸ್ ಪ್ಲಸ್ 3 ಬರುತ್ತೆ. ವಿ ಗೆಟ್ 6i. ಆನ್ ಸಬ್ಸ್ಟಿಟ್ಯೂಟಿಂಗ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ವಿ ಗೆಟ್ ಸೆಕೆಂಡ್ ಟರ್ಮಲ್ಲಿ ಏನಾಗುತ್ತೆ 3 minus 3 we get 0 into I 0j, right. In the third term we have 3 plus 3 ಬರುತ್ತೆ, we get 6 into k is 6k is the required gradient of pi. Okay, ಅಥವಾ del pi is the required gradient of a scalar function. This is the second problem. All right, now let us move on to the problem number 3. ಇಲ್ಲೂ ಅಷ್ಟೇ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಫ್ ಪೈ ಆಫ್ ಎಕ್ಸ್ ಕಮಾ ವೈ ಕಮಾ ಝೆಡ್ ಇಸ್ ಈಕ್ವಲ್ ಟು x² plus sin y plus z, then find del pi at the point 0 pi by 2 1. So find, first we have to find dou pi by dou x dou pi by dou y dou pi by dou z, then substitute in the formula del pi, then substitute the points. Okay, right. ಏನು here given function is pi is equal to x² plus sin y plus z. Differentiate partially with respect to x. We get ನೋಡಿಲಿ derivative of x² is 2x, derivative of sin y with respect to x partial derivative ಬರೀತಾರೆ ನೀವು ಇಲ್ಲಿ. sin y ನ partial derivative with respect to 0 ಏನಾಯಿತು, z ನ partial derivative with respect to x is 0. ಅದರಿಂದ ಏನಾಗುತ್ತೆ ನನಗೆ ಪೈ ಡೋ ಪೈ ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 2x, ಡೋ ಪೈ ಬೈ ಡೋ ವೈ ಈಸ್ ಈಕ್ವಲ್ ಟು ಕಾಸ್ ವೈ. ಯಾಕೆ x² ಒಂದೇ ಇದೆ, ಇಲ್ಲಿ z ಒಂದೇ ಇದೆ, ಅದರಿಂದ
partial derivative becomes 0. We get derivative of sin y only, which is cos y, and derivative of pi with respect to z is equal to ಎಷ್ಟಾಗುತ್ತೆ 0 plus 0 z with respect to z is 1 ಆಗುತ್ತೆ. So we have dou pi by dou x, dou pi by dou y, dou pi by dou z. ಪಾರ್ಷಿಯಲ್ ಡೆರಿವೇಟಿವ್ ತುಂಬ ಇಂಪಾರ್ಟೆಂಟು, ನೀವು ಪರ್ಫೆಕ್ಟಾಗಿ ಮಾಡ್ಕೋಬೇಕು ಡಿಫರೆನ್ಸಿಯೇಷನ್, ಅದರ್ವೈಸ್ ನಿಮ್ಮ ಡೆಲ್ ಪೈ ತಪ್ಪಾಗ್ಬಿಡುತ್ತೆ. ಓಕೆ ರೈಟ್. ಸೊ ಇಯರ್ ಡೆಲ್ ಪೈ is equal to dou pi by dou x into I, dou pi by dou y into z, dou pi by dou z into k. Substitute the partial derivative. We get del pi is equal to 2x into I cos y into j plus 1 into k is k only. So here del pi becomes this. ಸರಿನಪ್ಪ, ಗ್ರೇಡಿಯಂಟ್ ಪೈ ಸಿಕ್ತು. ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಅಟ್ ದ ಪಾಯಿಂಟ್ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ಯಾವ್ದು ಪಾಯಿಂಟ್ ಇದೆ ಇಲ್ಲಿ ನನಗೆ? ಇಯರ್ ಅಟ್ ದ ಪಾಯಿಂಟ್ 0 ಪೈ ಬೈ 2 1 ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ x is equal to 0, y is equal to pi by 2, z is equal to 1 ಇನ್ ಡೆಲ್ ಪೈ. ಡೆಲ್ ಪೈ ಏನು ಫೈಂಡ್ ಔಟ್ ಮಾಡ್ಕೊಬೇಕು, ಅದರ ಸಬ್ಸ್ಟಿಟ್ಯೂಟ್ ಮಾಡಿ. ಇಯರ್ ಏನಾಗುತ್ತೆ? 2 ಇಂಟು 0 ಈಸ್ 0 ಇಂಟು ಐ ಈಸ್ 0 ಐ ಆಯ್ತಲ್ವಾ, 0 ಆಯಿತು. ಸರಿನಾ? ಸಿಮಿಲರ್ಲಿ ಕಾಸ್ ಪೈ ಬೈ 2, ಕಾಸ್ ಪೈ ಬೈ 2 ಈಸ್ 0 ಇಂಟು ಜೆ ಈಸ್ 0. ಓಕೆ, ಕಾನ್ಸ್ಟೆಂಟ್ ಇದೆ ಇಲ್ಲಿ. ಇಲ್ಲೇನಿದೆ? ಝೆಡ್ ಅಲ್ವಾ, ಝೆಡ್ ಇಲ್ಲಿ ಏನಿದೆ? ಕಾನ್ಸ್ಟೆಂಟ್ ಇದೆ, ಅದರಿಂದ ಕ್ಯಾರಿ ದ ಕಾನ್ಸ್ಟೆಂಟ್ ಆಸ್ ಇಟ್ ಈಸ್. ಸೊ ಗ್ರೇಡಿಯಂಟ್ ಆಫ್ ಪೈ becomes k only. Okay, this is the method of finding what? Gradient of a scalar function. ಸರಿನಾ? ನೆಕ್ಸ್ಟ್ ಸೆಷನ್ನಲ್ಲಿ ನಾವು we discuss the problems based on directional derivative. Okay, thank you.